ನೋಡಿ ಒಳ್ಳೆ ಜೇನುತುಪ್ಪ ಥರ ಬಂದಿದೆ. ಇದನ್ನು ಮಾಡೋಕ್ಕೆ ಬೇಕಾಗಿರೋದು ಕೇವಲ 3 ಇಂಗ್ರೀಡಿಯೆಂಟ್ಸ್. ಹೇಗೆ ಮಾಡೋದು ತುಂಬಾ ಪೌಷ್ಟಿಕಾಂಶ ಉಳ್ಳಂಥ ಸ್ವೀಟ್ ಇದು. ಹೇಗೆ ಮಾಡೋದಂತ ಸುಲಭವಾಗಿ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಹಾಯ್, ಹಲೋ, ನಮಸ್ತೆ. ಇವತ್ತು ನಾವು ಊರಿಂದ ಮಾವಿನ ಹಣ್ಣು ಹಾಕಿದ್ರು ಬಸ್ಗೆ. ಸೊ ಅದನ್ನು ಈಸ್ಕೊಳ್ಳೋಕ್ಕೆ ಅಂತ ದರ್ಶನ್ ನಮ್ಮ ಮನೆಗೆ ಬಂದಿದ್ದ. ನಾನು ಒಂದೆರಡು ದಿನ ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಯಾಟಿಲೈಟ್ಗೆ ಹೋಗ್ತಾಯಿದ್ದೀವಿ. ಸ್ಯಾಟಿಲೈಟಲ್ಲಿ ಬಸ್ ಬರುತ್ತೆ, ಅದಕ್ಕೆ ಹಾಕಿದಾರಂತೆ ಮಾವಿನ ಹಣ್ಣು. ಮತ್ತು ಗಿಣ್ಣಲ್ಲಿ ಕೂಡ ಅಲ್ಲೇ ಮರ್ತು ಬಂದಿದ್ದೆ. ಸೊ ಬಸ್ ಬಂತು, ಇವಾಗ ತೊಗೊಂಡು ಬರ್ತಾ ಇದ್ದಾರೆ. ನೋಡಿ, ಇಬ್ರು ಮಾವ ಅಳಿಯ ಬರ್ತಾ ಇದ್ದಾರೆ ಮಾವಿನ ಹಣ್ಣು ಹೊತ್ಕೊಂಡು. ನೋಡಿ ಕಾರಲ್ಲೆಲ್ಲ ಇಟ್ಬಿಟ್ಟು ಹಂಗೆ ನೀರು ಬೇಕು ಅಂತ ಕೇಳ್ದೆ. ಯೋಶಿತ್ ನೀರು ತೊಗೊಂಡು ಅಲ್ಲಿಂದ ಹೊರಟ್ವಿ. ಮಳೆ ಬರೋ ಥರ ಕೂಡ ಇತ್ತು ವೆದರ್ ಪೂರ್ತಿ. ಅಮ್ಮ ಮನೆಗೆ ಹೊರಟ್ವಿ. ಏನು ಯಾರು ಏನಾದರೂ ಇವರೇ ಬರೋದಾ? ಎಲ್ಲಿಗೆ? ಇನ್ನು ಯಾವುದ್ರ ಮೇಲೂ ಬೇಡವಾ? ವರ್ಷ ಒಂದು ತಲೆ ಮೇಲೆ. ಹಂಗೆ ಒಯ್ತಾರೀಗ. ತಿರುಗಿ ನೋಡ್ದೆ ಹೋಯ್ತಾರು. ನೀನು ಹೊತ್ಕೊಳ್ಳೋ ದರ್ಶನ. ಲಾಕ್ ಮಾಡ್ದ. ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಹೇಗಿದ್ರು ಗಿಣ್ಣಲ್ಲಿ ಕೂಡ ಕೊಟ್ಟಿದ್ದಾರೆ. ಈಗ ಹೋದ ತಕ್ಷಣ ಏನಾದರೂ ಮಾಡ್ಕೊಂಡು ತಿನ್ನೋದಷ್ಟೇ. ನನಗೆ ಸಖತ್ ಇಷ್ಟ ಈ ಹಾಲನ್ನ. ಎಲ್ಲರ ಹತ್ರನೂ ಕೇಳ್ತಾನೆ ಇರ್ತೀನಿ. ಸೆಕೆಗಿಣ್ಣು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು. ಇದು ಹಸು ಕರು ಹಾಕ್ದಾಗ ಸಿಗೋವಂಥ ಮೊದಲನೇ ದಿನದ ಹಾಲು. ಇದರಲ್ಲೇ ಇದನ್ನು ಮಾಡೋಕ್ಕಾಗೋದು. ಇಡ್ಲಿ ಕೂಡ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಅದನ್ನು ಮಾಡಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಸೆಕೆಗಿಣ್ಣು ಮಾಡ್ತಾಯಿದ್ದೀವಿ. ಹೇಗೆ ಮಾಡೋದಂತ ನೋಡೋಣ. ಇವಾಗ ಒಂದು ಕುಟಾಣಿಗೆ ಒಂದು 6 ಏಲಕ್ಕಿ ಕಾಯಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇವಾಗ ಈ ಹಾಲನ್ನ ಈ ಲೋಟದ ಅಳತೆಯಲ್ಲಿ 1 ಲೋಟ ಹಾಲು ತಗೋತಾ ಇದ್ದೀವಿ. ಒಂದು ಸ್ಟೀಲ್ ಪಾತ್ರೆ ತಗೊಳ್ಳಿ. ಒಂದು ಲೋಟ ಗಿಣ್ಣಾಲು ಹಾಕೊಳ್ಳಿ. ಫಸ್ಟು ಮಾಮೂಲಿ ಹಾಲು, ನಂದಿನಿ ಸ್ಪೆಷಲ್ ಹಾಲು ತೊಗೊಂಡಿದ್ದೀವಿ. ಇದನ್ನ ಇವಾಗ ಕಟ್ ಮಾಡ್ಕೊಂಡು ಎಷ್ಟು ಹಾಕ್ಬೇಕು ಹೇಳ್ತೀನಿ. ಸ್ವಲ್ಪ ಚೆಲ್ಲಿದ್ದೀವಿ, ಅಡ್ಜಸ್ಟ್. ಮಾಮೂಲಿ ಹಾಲು 2 ಲೋಟ ಹಾಕೋಬೇಕು. ಇವಾಗ 2ನೇ ಲೋಟ ಹಾಕೋತಾ ಇದ್ದೀವಿ. ಹಾಲನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲನ ಈ ಥರ ನಮ್ಮಮ್ಮ ಚಾಕುನಲ್ಲಿ ಕಟ್ ಮಾಡ್ಕೋತಾ ಇದ್ದಾರೆ. ಇವಾಗ ಇದಕ್ಕೆ ಬೆಲ್ಲ ಹಾಕೋಬೇಕು. ನಾನು ಇಲ್ಲಿ 1 ಅಚ್ ಬೆಲ್ಲನ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕೋತಾ ಇದ್ದೀವಿ. ಸ್ವೀಟ್ ನೋಡ್ಕೊಂಡು ಹಾಕೊಳ್ಳಿ. ಕೆಲವ್ರಿಗೆ ಸ್ವೀಟ್ ಜಾಸ್ತಿ ಬೇಕನ್ಸುತ್ತೆ. ಈ ಹಾಲಿಗೆ ಎಷ್ಟು ಹಾಕಿದ್ರೂ ಸಪ್ಪೆ ಅನಿಸುತ್ತೆ. ಸ್ವಲ್ಪ ಬೇಕಾದರೆ ನೀವು ಟೇಸ್ಟ್ ನೋಡಿ ಕೂಡ ಹಾಕೋಬೋದು. ಸ್ವಲ್ಪ ಮುಂದಾಗಿದ್ದರೆ ಕುಕ್ ಮಾಡಿದಾಗ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಏಲಕ್ಕಿ ಕಾಯಿ ಪುಡಿ ಕುಟ್ಟಿರೋಂಥದ್ದನ್ನ ಹಾಕೊಳ್ಳೋಣ. ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಲೈಟ್ ಬೆಳಕು ಕಮ್ಮಿ ಇದೆ. ವಿಡಿಯೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಕರಗೋವರೆಗೂ. ಸ್ವೀಟ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಜಾಸ್ತಿ ಇದ್ರೇ ಅದು ಕುಕ್ ಆದಮೇಲೆ ನಿಮಗೆ ಟೇಸ್ಟ್ ಸಿಗೋದು, ಇಲ್ಲಾಂದರೆ ಸಪ್ಪೆ ಹೊಡೆಯುತ್ತೆ. ಬೆಲ್ಲನ ಚೆನ್ನಾಗಿ ಕರಗಿಸ್ಬೇಕು.
ಇವಾಗ ಬೆಲ್ಲ ಕರಗಿದೆ. ಇದನ್ನು ಒಂದು ಕುಕ್ಕರಲ್ಲಿ ಇಡೋಣ. ಇವಾಗ ಒಂದು ಕುಕ್ಕರ್ಗೆ ಒಂದು ಪ್ಲೇಟ್ ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ಇಟ್ಕೊಂಡಿದ್ದೀವಿ. ಅದರೊಳಗಡೆ ಇದನ್ನು ಇಡ್ತಾಯಿದ್ದೀವಿ. ಇದನ್ನು ಇವಾಗ ಕ್ಲೋಸ್ ಮಾಡಬೇಕು. ಇವಾಗ ಸ್ಟವ್ ಆನ್ ಮಾಡಿ 2 ವಿಷಲ್ ಕೂಗಿಸ್ಕೊತಾ ಇದ್ದೀವಿ. ವಿಷಲ್ ಹಾಕ್ದೆ ಕೂಡ ಇದೇ ರೀತಿ ಗ್ಯಾಸ್ಕೆಟ್ ಹಾಕದೆ ಮಾಡ್ಬೋದು, ಬಟ್ ಅದು ನೀರಿದ್ರೆ ಕಷ್ಟ ನೋಡಿ ಮಾಡಬೇಕಾಗುತ್ತೆ. ಈ ಥರ ಕೂಗಿಸಿದ್ರೆ ಒಂದೇ ಸಲ ಆಗಿಬಿಡುತ್ತೆ ಅಂತ 2 ವಿಷಲ್ ಕೂಗಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ವಿಷಲ್ ಹಾಕಿದ್ದೀನಿ ಇವಾಗ. ಇವಾಗ 3 ವಿಷಲ್ ಬಂತು. ಸ್ಟವ್ ಆಫ್ ಮಾಡಿದ್ದೀವಿ. ಇದು ಕೂಲ್ ಆದಮೇಲೆ ನೋಡೋಣ. ಇವಾಗ ವೆಯ್ಟ್ ಬಿಟ್ಟಿದೆ, ಓಪನ್ ಮಾಡ್ತಾ ಇದ್ದೀವಿ. ಈ ರೀತಿ ಬಂದಿದೆ ನೋಡಿ. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಚಾಕು ತೊಗೊಂಡು ಒಂದು ಸಲ ಈ ಥರ ಹಾಕಿ ನೋಡಿ. ಚಾಕುಗೆ ಯಾವುದೇ ರೀತಿ ಅಂಟಿಲ್ಲ ಅಂದರೆ ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ. ಅಂಟು ಬಂತು ಅಂದರೆ ಮತ್ತೆ ಒಂದು ವಿಷಲ್ ಕುಗ್ಸ್ಬೇಕಾಗುತ್ತೆ. ನಮ್ದು ಯಾವುದೇ ರೀತಿ ಅಂಟೆಲ್ಲ ಚೆನ್ನಾಗಿ ಕುಕ್ ಆಗಿರೋದ್ರಿಂದ ಈ ಥರ ಕಟ್ ಮಾಡ್ಕೋತಾ ಇದ್ದೀವಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬಂದಿದೆ. ಸ್ಪಾಂಜಿ ಕೇಕ್ ಥರ ಇರುತ್ತೆ ನೋಡೋಕ್ಕಂತೂ. ತಿನ್ನುವಾಗಲೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಏನೇನೂ ಹಾಕಿಲ್ಲ ಆದರೂ ಎತ್ತಮ್ಮ ಒಂದು ಎತ್ತಿ ತೋರಿಸು. ವಾವ್, ಸೂಪರಾಗಿ ಬಂದಿದಲ್ವಾ? ಈ ರೀತಿ ಬಂದಿದೆ ನೋಡಿ. ತಗೊಳ್ಳಿ. ಹೆಂಗೈತೆ? ಸೂಪರ್ ಆಗೈತೆ ಮೇಡಮ್. ನೋಡಿ, ಒಳ್ಳೆ ಜೇನುತುಪ್ಪ ಥರ ಬಂದಿದೆ ಟೆಕ್ಸ್ಚರು. ಕಟ್ ಮಾಡಿದ್ರೆ ಹನಿ ಬಿಟ್ಕೊಳ್ಳುತ್ತಲ್ಲ ಅದೇ ರೀತಿ ಕಾಣಿಸ್ತೈತೆ ನೋಡಿ. ಸಖತ್ ಒಳ್ಳೆ ಟೇಸ್ಟ್ ಬಂದಿದೆ. ಇವಾಗ ಯೋಶಿಗೆ ತಿನ್ನಿಸ್ಬಿಟ್ಟು ನೋಡೋಣ ಏನು ಹೇಳ್ತಾನೆ ಅಂತ. ಯಡಿಯೂರಪ್ಪಾಜಿ ಮೇಲೆ ಇಲ್ಲಿ ಕೊಂಡು ಬೀಳ್ತಾ ಇದ್ದಾನಾ? ಇಟ್ ಹೆಂಗೆ? ಚೆನ್ನಾಗೈತೆ, ಸಾಕಾಗೈತೆ, ಸೂಪರ್ ಆಗೈತೆ. ಹೇಳು. ತಾತಂಗೆ ಜಾಸ್ತಿ ಇಷ್ಟ ಆಗಿರೋದು ಯೋಶಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿರ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಈ ರೆಸಿಪಿನ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಪ್ರೋಟೀನ್ ಇರೋ ಅಂಥದ್ದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.